Hi, I'm Pippa. Welcome to my YouTube channel once again. ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಅಂತ ಅಂದರೆ ಮೇಕಪ್ ರಿಮೂವರ್ ಹಾಗೆ ನೈಟ್ ಸ್ಕಿನ್ ಕೇರ್ ರೊಟೀನ್ ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವತ್ತು ವಿತ್ ಡೆಮೋ ತೋರಿಸೋಣ ಅಂತ. ಫಸ್ಟು ಏನು ಮಾಡಬೇಕು, ನಾನು ಇವತ್ತು ಮೇಕಪ್ ಹಾಕ್ಕೊಂಡಿದ್ದೀನಿ ಬಿಕಾಸ್ ಆಫ್ ಸಮ್ ವಿಡಿಯೋ ಶೂಟ್. ನಾನು ಒಂದು ಮೇಕಪ್ ಮಾಡ್ಕೊಂಡಿದ್ದೀನಿ. ನೋಡಿ ನನ್ನ ಮೇಕಪ್ ನೀವು ಹತ್ತಿರದಿಂದ ಗಮನಿಸಿದ್ರೆ ನೋಡಿ ಗ್ಲಿಟರಿ ಐ ಮೇಕಪ್ ಮಾಡಿದ್ದೀನಿ. ಬಿಕಾಸ್ ಆಫ್ ದ ಲೈಟ್ಸ್ ಆ್ಯಂಡ್ ಆಲ್ ನಾನೇನು ಮಾಡಿದ್ದೀನಿ, ಗ್ಲಿಟರ್ ಐ ಮೇಕಪ್ ಮಾಡ್ಕೊಂಡಿದ್ದೀನಿ. ಗ್ಲಿಟರ್ ಐ ಮೇಕಪ್ ಎಲ್ಲ ಹೀಗೆ ಇದ್ದು ಡೈರೆಕ್ಟಾಗಿ ನಾನು ಫೇಸ್ ವಾಶ್ ಮಾಡಿದ್ರೆ ಗ್ಲಿಟರ್ಸ್ ಎಲ್ಲ ಐ ಒಳಗಡೆ ಹೊಟ್ಟೋಗ್ಬಿಡುತ್ತೆ, ಚಾನ್ಸಸ್ ಇರುತ್ತೆ ಐ ಒಳಗಡೆ ಹೊಟ್ಟೋಗೋದು. ಸೊ ಗ್ಲಿಟರ್ಸ್ ಹಾಕುವಾಗ್ಲೇ ನಮ್ಮ ಕೆನ್ನೆ ಮೇಲೆಲ್ಲ ಬಿತ್ತಿರುತ್ತೆ, ಅದನ್ನೆಲ್ಲ ರಿಮೂವ್ ಮಾಡಿ ಆಗಿರುತ್ತೆ. ಆದ್ದರಿಂದ ಇವಾಗ ಏನು ಮಾಡಬೇಕು, ಫೌಂಡೇಶನ್ನು ಎಲ್ಲೋ ಇರೋದ್ರಿಂದ ಎಲ್ಲದನ್ನೂ ನಾನು ಒಟ್ಟಿಗೆ ಸ್ಕ್ರಬ್ ಮಾಡೋಕ್ಕಾಗಲ್ಲ. ಫಸ್ಟ್ ನಾನು ಏನು ಮಾಡ್ತೀನಿ, ಗ್ಲಿಟರನ್ನು ರಿಮೂವ್ ಮಾಡ್ಕೋಬೇಕು. ಓಕೆನಾ? ಈಗ ಐಲೈನರ್ ಆಗಲಿ ಕಾಜಲ್ ಆಗಲಿ ಹೋಗುತ್ತೆ. ಕಾಜಲ್ 2 days ಬೇಕಾಗುತ್ತೆ. ಡಾರ್ಕಾಗಿ ಹಚ್ಚಿದ್ರೆ ಸ್ವಲ್ಪ ಬ್ಲ್ಯಾಕಿಶ್ ಆಗಿ ಕಾಣ್ತಾ ಇರುತ್ತೆ ಕಣ್ಗಡೆ, ಬಟ್ ಹೋಗುತ್ತೆ. ಆದರೆ ಮೇಲೆ ಐಲೈನರ್ ಹೋಗುತ್ತೆ ವಾಶ್ ಮಾಡಿದ ತಕ್ಷಣ, ಲಿಪ್ಸ್ಟಿಕ್ಕು ಅಷ್ಟೇ ಹೋಗುತ್ತೆ. ಆದರೆ ಅದಕ್ಕೆ ಮುಂಚೆ ನಾನು ಗ್ಲಿಟರ್ ಐ ಇಟ್ಕೊಂಡು ನಾನು ವಾಶ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಇವಾಗ ಗ್ಲಿಟರ್ ಐದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇನ್ ಕೇಸ್ ಆಫ್ ಯಾವುದೇ ತರಹದ ಈವೆಂಟ್ಸ್ನಲ್ಲಿ ಯಾರಾದರೂ ಗ್ಲಿಟರ್ ಐ ಮೇಕಪ್ ಮಾಡಿಕೊಂಡ್ರೆ ಲೇಡೀಸು, ನೆಕ್ಸ್ಟ್ ಏನು ಆರ್ಟಿಸ್ಟ್ ಯಾರೂ ಇಲ್ಲ ನಿಮಗೆ ಅದನ್ನು ಕ್ಲೆನ್ಸ್ ಮಾಡಿ ಕೊಡಲಿಕ್ಕೆ ಅಂತಂದರೆ ನಿಮಗೆ ಹೆಲ್ಪ್ ಆಗುವಂಥ ಟಿಪ್ಸ್ ಇದು. ಓಕೆನಾ? ಗ್ಲಿಟರ್ ಐ ಮೇಕಪ್ ಮಾಡಿಸ್ಕೊಂಡವರು ಗ್ಲಿಟರ್ಸ್ನ ರಿಮೂವ್ ಮಾಡಿನೇ ಫೇಸ್ ವಾಶ್ ಮಾಡಬೇಕು. ಡೈರೆಕ್ಟ್ ಫೇಸ್ ವಾಶ್ ಮಾಡಿದ್ರೆ ಕಣ್ಣೊಳಗಡೆ ಗ್ಲಿಟರ್ಸ್ ಹೋಗುವಂಥ ಚಾನ್ಸಸ್ ಇರುತ್ತೆ, ಕಣ್ಣು ರೆಡ್ನೆಸ್ ಆಗುತ್ತೆ, ಇಚ್ಚಿಂಗ್ ಆಗುತ್ತೆ, ಎಲ್ಲ ಆಗುತ್ತೆ. ಓಕೆನಾ? ಚಾನ್ಸಸ್ ಇರುತ್ತೆ, ಹೆಚ್ಚಿನ ಪಕ್ಷ ಚಾನ್ಸಸ್ ಇರುತ್ತೆ. ಓಕೆನಾ? ಅದಕ್ಕೆ ಗ್ಲಿಟರ್ ಐ ಮೇಕಪ್ ಮಾಡ್ಕೊಂಡವರು ಯಾರೇ ಇದ್ರೂ ಫಸ್ಟ್ ಗ್ಲಿಟರ್ಸ್ನ ಹೇಗೆ ರಿಮೂವ್ ಮಾಡೋದು ಅನ್ನೋದ್ರ ಬಗ್ಗೆ ನಾನೀಗ ಹೇಳ್ತೀನಿ. ಈಗ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಫಸ್ಟ್ ನಾನು ಹೇರ್ನ ಕಟ್ಕೊಂಡ್ಬಿಡ್ತೀನಿ. ಸೊ ಈಗ ಗ್ಲಿಟರ್ಸ್ನ ರಿಮೂವ್ ಮಾಡ್ಕೋಬೇಕು. ಕಾಣಿಸ್ತದೇನಾ ಗ್ಲಿಟರ್ಸ್? ಅದಕ್ಕೆ ಗ್ಲಿಟರ್ಸ್ ರಿಮೂವ್ ಮಾಡಲಿಕ್ಕೆ ನೀವು ಒಂದು ಸೆಲ್ಲೋ ಟೇಪ್ನ ಯೂಸ್ ಮಾಡಬೇಕಾಗತ್ತೆ. ಸೆಲ್ಲೋ ಟೇಪ್ ಅಂತಂದರೆ ಈ ಥರ ವೈಟ್ ಇರೋದು, ಇದು ದೊಡ್ಡದಿದೆ, ಚಿಕ್ಕದು ಕೂಡ ಇದ್ದರೆ ಯೂಸ್ ಮಾಡ್ಬೋದು, ತೊಂದರೆ ಇಲ್ಲ. ಚಿಕ್ಕದಾದರೆ ಸ್ವಲ್ಪ ಜಾಸ್ತಿ ಯೂಸ್ ಆಗುತ್ತೆ. ಇವನ್ ಐ ಹ್ಯಾವ್ ಸ್ಮಾಲ್ ಒನ್ ಆಲ್ಸೋ. ಸೊ ಇವಾಗ ನಾನೇನು ಮಾಡ್ತೀನಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇಟ್ಕೊಳ್ಳೋಕ್ಕೆ. ವ್ಯಾಕ್ಸ್ ಮಾಡಿರ್ತೀರಲ್ಲ, ವ್ಯಾಕ್ಸ್ ಮಾಡ್ತಾರಲ್ಲ ಅದೇ ಥರ. ಸೊ ಸ್ಟಿಕ್ ಆನ್ ಟು ಆನ್ ಐ, ನಿಧಾನಕ್ಕೆ ತೆಗೀರಿ. ಓಕೆ, ನಿಮ್ಮದು ಐಲೈನರ್ ಕೂಡ ಸ್ವಲ್ಪ ಬಂದ್ಬಿಡುತ್ತೆ. ಮತ್ತೆ ಸ್ಟಿಕ್ ಮಾಡಿ ರಿಮೂವ್ ಮಾಡಿ. ಈಗ ನೋಡಿ ಇಷ್ಟು ಗ್ಲಿಟರ್ಸ್ ವಾಪಸ್ ಬಂದಿದೆ. ಓಕೆ, ಹಾಗೇನೆ ಮತ್ತೆ ಈಗ ನಾನು ಐ ನೋಡಿ ಇಷ್ಟಿತ್ತು, ಎಷ್ಟಾಗಿದೆ. ಸೊ ಹಾಗೇನೆ ಇದು ಮತ್ತೆ ಬಿಸಾಕೋದು. ಓಕೆ, ನೆಕ್ಸ್ಟ್ ಅಗೇನ್ ಒನ್ ಮೋರ್. ನಾನು ಇನ್ನೊಂದು ಸತಿ ಇಡ್ತೀನಿ. ಸಿ, ಸ್ಲೋಲಿ, ತುಂಬ ಸ್ಲೋ ಆಗಿ ತೆಗೀರಿ, ಅಂಟ್ಕೊಳ್ಳುತ್ತೆ ಹೇಗಾದ್ರೂ ನೋಡಿ. ನೋಡಿ ಆಲ್ಮೋಸ್ಟ್ ಹೋಗ್ತಾ ಇದೆ. ಗೊತ್ತಾಯ್ತಾ? ಈ ಥರ ರಿಮೂವ್ ಮಾಡಿಕೊಂಡು ಒಂದ್ಸತಿ ಮಿಸಲರ್ ವಾಟರಲ್ಲಿ ಫೇಸ್ನ ರಬ್ ಮಾಡಿ ಫೌಂಡೇಶನ್ ಎಲ್ಲ ರಿಮೂವ್ ಮಾಡಿ ಹೋಗಿ ಫೇಸ್ ವಾಶ್ ಮಾಡಿದರೆ ಒಳ್ಳೆಯದು. ಮತ್ತೆ ಮಿಸಲರ್ ವಾಟರಲ್ಲಿ ಕ್ಲೀನ್ ಮಾಡಬೇಕು, ಎಕ್ಸೆಸ್ ಏನಾದರೂ ಇದ್ದರೆ ಬರುತ್ತೆ. ಈಗ ನೆಕ್ಸ್ಟ್ ಅದನ್ನು ತೋರಿಸ್ತೀನಿ. ನೋಡಿದ್ರಲ್ಲ, ಈ ಐಗೂ ಡಿಫ್ರೆನ್ಸ್ ನೋಡಿ. ಅಷ್ಟೇ. ನನಗೆ ಇದು ದೊಡ್ಡದು ಇದು ತೊಗೊಂಡಿದ್ರಿಂದ
ಸೆಲೋ ಟೇಪ್ ತೊಗೊಂಡಿದ್ರಿಂದ 2 ಸೆಲೋ ಟೇಪಲ್ಲಿ ಖಾಲಿ ಆಯಿತು. ಸೊ ಈ ಥರ ಮಾಡಬೇಕಾಗುತ್ತೆ. ಸೊ ನಾನು ಸೆಕೆಂಡ್ ಐಯಲ್ಲೂ ಒಂದು ಶಾರ್ಟ್ ತೆಗೆದಿದ್ದೀನಿ. ಈಗ ಇನ್ನೊಂದು ಶಾರ್ಟ್ ತೆಗಿತಾ ಇದ್ದೀನಿ. ಸೊ ನೋಡಿ ಇವಾಗ ಐ ಸ್ವಲ್ಪ ಕ್ಲೀನಾಗಿ ಕಾಣ್ತಾ ಇದೆ, ಹೌದಾ? ಇಲ್ಲ ಅಂದರೆ ಏನಾಗುತ್ತೆ, ಗ್ಲಿಟರ್ಸ್ ಎಲ್ಲ ಕಣ್ಣೊಳಗಡೆ ಹೊಟ್ಟೋದ್ರೆ ಕಣ್ಣು ರೆಡ್ಡಾಗಿರುತ್ತೆ, ಇಚ್ಚಿಂಗ್ ಆಗ್ತಾ ಇರುತ್ತೆ, ಏನೋ ಚುಚ್ತಾ ಇದೆ ಅಂತ ಅನಿಸುತ್ತೆ. ಸೊ ಈ ಥರ ಎಲ್ಲ ಫೀಲಿಂಗ್ಸ್ ಆಗ್ತಾ ಇರುತ್ತೆ ಐ. ಮತ್ತು ನೈಟನ್ನ ಏನಾದರೂ ನೀವು ಮೇಕಪ್ ರಿಮೂವ್ ಮಾಡೋದಾದರೆ ಇದೆಲ್ಲ ಆದರೆ ನಮಗೆ ನಿದ್ದೆನೂ ಸರಿಯಾಗಿ ಮಾಡೋಕ್ಕಾಗಲ್ಲ. ಸೊ ನೋಡಿ ಆಲ್ಮೋಸ್ಟ್ ಹೋಗಿದೆ. ಸೊ ಎಷ್ಟು ತೆಕ್ಕೊಳ್ಳೋಕ್ಕಾಗುತ್ತೆ ಅಷ್ಟು ತೆಕ್ಕೊಳ್ಳೋದು. ಇಟ್ಸ್ ಡನ್, ಆಲ್ಮೋಸ್ಟ್ ಡನ್. ಸೊ ಈಗ ನಾನು ನೆಕ್ಸ್ಟು ಇನ್ನೊಂದು ಇದು ಕಟ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ಒಂದು ಟಚಪ್ ಎಲ್ಲಾದರೂ ಇದೆಯಾ ಅಂತ. ಗೊತ್ತಾಯ್ತಲ್ಲ ಹೇಗೆ ತೆಗಿಯೋದು ಅಂತ. ಸೊ ನೋಡಿ ಕಣ್ಣ ಹತ್ರ ನನಗೆ ಇಲ್ಲೊಂದು ಚುಚ್ತಾ ಇತ್ತು, ಅದಕ್ಕೆ ನೋಡಿ ಕಣ್ಣಲ್ಲಿ ನೀರು ಬರ್ತಾ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಡನ್. ಸೊ ಇಲ್ಲ ಪ್ಯಾಕ್ಸ್ ನೋಡಿ ಎಲ್ಲ ರಿಮೂವ್ ಆಗಿದೆ ಗ್ಲಿಟರ್ಸ್. ಸೊ ಈ ಥರ ಗ್ಲಿಟರ್ಸ್ನ ರಿಮೂವ್ ಮಾಡ್ಕೊಳ್ಳೋದು. ಸೊ ಅದೇ ದೊಡ್ಡ ಸೆಲ್ಲೋ ಟೇಪ್ ಇದ್ದರೆ ಇದು ಈಸಿ, ಚಿಕ್ಕದಿದ್ದರೆ ಇನ್ನೊಂದು ಸ್ವಲ್ಪ ಸೆಲ್ಲೋ ಟೇಪ್ಸ್ ಜಾಸ್ತಿ ಖಾಲಿ ಆಗ್ತವೆ. ಸೊ ಇವಾಗ ನೆಕ್ಸ್ಟ್ ಏನು ಮಾಡೋಣ, ಒಂದು ಮಿಸಿಲರ್ ವಾಟ್ರಲ್ಲಿ ಫೇಸ್ನ ರಬ್ ಮಾಡಬೇಕು, ಓಕೆನಾ? ಕ್ಲೀನ್ ಮಾಡುವಾಗ ನೆಕ್ಸ್ಟ್ ರಬ್ ಮಾಡಬೇಕು. ಸೊ ನಾನು ಮಿಸಿಲರ್ ವಾಟರ್ ತೊಗೋತಾ ಇದ್ದೀನಿ. ಅದಕ್ಕೆ ಕಾಟನ್ ಪ್ಯಾಡ್ ಬೇಕಾಗುತ್ತೆ, ಕಾಟನ್ ಪ್ಯಾಡ್ನ ಇಟ್ಕೊಳ್ಬೇಕಾಗತ್ತೆ. ಸೊ ಕಾಟನ್ ಪ್ಯಾಡ್. ಸೊ ನೋಡಿ ಈ ಮಿಸಿಲರ್ ವಾಟ್ರಲ್ಲಿ ಆಯಿಲ್ ಮತ್ತು ವಾಟರ್ ಬೇಸ್ಡ್ ಮಿಕ್ಸ್ ಇದು, ಓಕೆನಾ? ಈ ವಾಟರಿನ ಆಯಿಲ್ ಅಂತಂದರೆ ನಮಗೆ ಕ್ಲೆನ್ಸಿಂಗ್ ಸ್ವಲ್ಪ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಬರೀ ವಾಟರ್ ಬೇಸ್ಡೂ ಸಿಗುತ್ತೆ. ನಾನು ಇದು ಎಲ್ಲರ ಫೇಸ್ಗೂ ಆಗಬೇಕು, ಹಾಗಾಗಿ ಈ ಥರ ತೊಗೊಂಡಿದ್ದೀನಿ. ಅದರಲ್ಲೂ ಬರುತ್ತೆ ವಾಟರ್ ಬೇಸ್ಡ್. ಸೊ ಈಗ ನಾನು ಪೋರ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಿದ್ದೀನಿ. ಸೊ ಈಗ ಏನು ಮಾಡ್ತೀನಿ, ಲೈಟಾಗಿ ಐನ ಕ್ಲೀನ್ ಮಾಡ್ಕೊಳ್ತೀನಿ. ನೋಡಿದ್ರಾ ಮುಂಚೆ ಹೇಗಿತ್ತು ನನ್ನ ಕಣ್ಣು, ಈಗ ಹೇಗಿದೆ. ಸೊ ಕಾಜಲ್ ಸಮೇತ ಎಲ್ಲದು ಬಂದ್ಬಿಡತ್ತೆ, ಗ್ಲಿಟರ್ಸ್ ಇದ್ರೂ ಬರುತ್ತೆ. ಸಿ ನೋಡಿ ಕ್ಲೀನಾಗಿ ಹೋಗುತ್ತೆ, ಆಲ್ಮೋಸ್ಟ್ ಹೋಗುತ್ತೆ ಇದು. ಯಾಕಂದರೆ ಸೆಕೆಂಡ್ ರೌಂಡನ್ನು ನಾವು ಫೇಸ್ ವಾಶ್ ಮಾಡಬೇಕಾದ್ರಿಂದ ಒಂದು ರೌಂಡಲ್ಲಿ ನಾವು ಇಷ್ಟು ತಗೊಳ್ಳೋದು. ಓಕೆ, ನೆಕ್ಸ್ಟ್ ಅದೇ ಕಾಟನಲ್ಲಿ ಇನ್ನೊಂದು ಸೈಡ್ ಕ್ಲೀನ್ ಇದೆ, ನೋಡಿ ಎಷ್ಟು ಬಂದಿದೆ ಕಾಜಲ್ ಒಂದು ಸೈಡ್. ಸೊ ಇನ್ನೊಂದು ಸೈಡು ಖಾಲಿ ಇರೋದ್ರಿಂದ ನಾನು ಇನ್ನೊಂದು ಐದನ್ನು ರಿಮೂವ್ ಮಾಡ್ತೀನಿ. ಸಾಫ್ಟಾಗಿ ರಬ್ ಮಾಡಬೇಕು, ಐ ತುಂಬ ಸೆನ್ಸಿಟಿವ್ ಇರುತ್ತೆ. ಸೊ ಇದು ನೆಕ್ಸ್ಟನ್ನು ಹೀಗೆ ರಿಮೂವ್ ಮಾಡ್ಕೊತೀನಿ. ಸೊ ಇದು ಕಣ್ಣು ಒಳಗಡೆ ಹೋಗ್ದಿದ್ದಂಗೆ ನೀವು ತೆಕ್ಕೊಳ್ಬೇಕಾಗ್ತದೆ, ಯಾಕಂದರೆ ಉರಿಬೋದು ಕೆಲವರಿಗೆ, ಹೇಳಿಕ್ಕೆ ಬರಲ್ಲ. ನನಗೇನೂ ಆಗಲ್ಲ, ಕೆಲವರಿಗೆ ಕಣ್ಣು ಉರಿಬೋದು. ಸೊ ನಾನಿಲ್ಲಿ ಈ ಥರ ತಗೋತೀನಿ. ಕಣ್ಣು ಉರಿಯೋರು ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ, ಓಕೆನಾ? ಸೊ ಒಂದು ಕಾಟನ್ ಪ್ಯಾಡ್ ಇಸ್ ಡನ್. ನೋಡಿ ನಾನು ಐ ಈಗ ಆಲ್ಮೋಸ್ಟ್ ಆಲ್ ಕ್ಲೀನ್ ಆಯಿತು.
ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ನಿಮಗೆ? ನೋಡಿ ಅದರಲ್ಲಿ ಗ್ಲಿಟರ್ ಕೂಡ ಲೈಟಾಗಿ ಇರೋದೆಲ್ಲದು ಬಂದ್ಬಿಡಿದೆ. ಸೊ ದಿಸ್ ಈಸ್ ವಾಟ್ ಮಿಸ್ಲರ್ ವಾಟರ್ ಆ್ಯಕ್ಚುಲಿ ಎಕ್ಸ್ಪ್ಲೈನ್ ಮಾಡಿದ್ದು, ಚೆಂದ ಮಾಡಿ ಕ್ಲೀನ್ ಮಾಡ್ತದೆ. ಸೊ ಈಗ ಲಿಪ್ಸ್ಟಿಕ್ಕನ್ನು ರಿಮೂವ್ ಮಾಡೋಣ. ಮತ್ತೆ ಇನ್ನೊಂದು ಹೊಸ ಕಾಟನ್ ಬಡ್ ತೊಗೊಂಡಿದ್ದೀನಿ, ಅದಕ್ಕೆ ಮತ್ತೆ ಪೋರ್ ಮಾಡ್ಕೊತೀನಿ. ಸೊ ಈಗ ಲಿಪ್ಸ್ಟಿಕ್ ಓಕೆ. ನಾನು ಲಿಪ್ಸ್ಟಿಕ್ ಮೇಲೆ ಲಿಪ್ ಬಾಮ್ ಹಾಕಿದ್ದೆ. ಲಿಪ್ ಆ್ಯಕ್ಚುಲಿ ಹೈಡ್ರೇಟ್ ಆಗಿರುತ್ತೆ. ಅದು ಒಂದ ಲಿಪ್ ಬಾಮ್ ಹಚ್ಚಿ ಲಿಪ್ಸ್ಟಿಕ್ ಹಚ್ಚಬೇಕು, ಆರ್ ಎಲ್ಸ್ ಲಿಪ್ಸ್ಟಿಕ್ ಹಚ್ಚಿದ ಮೇಲೆ ಲಿಪ್ ಬಾಮ್ ಹಚ್ಚಿದ್ದೆ ನಾನು ಈ ಸಲ. ಇಲ್ಲಾಂದರೆ ಮುಂಚೆನೇ ಲಿಪ್ ಬಾಮ್ ಹಚ್ಕೊತೀನಿ. ಸೊ ಇದರಿಂದ ಕೂಡ ಏನೂ ಆಗಲ್ಲ. ಸೊ ಇದು ಏನಂದರೆ ಮಿಸಿಲರ್ ವಾಟರ್ ಏನಂದರೆ ನೀಟಾಗಿ ಡೀಪ್ ಕ್ಲೀನಿಂಗ್ ಮಾಡೋಕ್ಕೆ ಇರುತ್ತಲ್ಲ, ಆ ಥರ ಒಂದು ಫಾರ್ಮುಲಾ ಇದೆ. ನೋಡಿ ಲಿಪ್ಸ್ಟಿಕ್ಕು ಪೂರ್ತಿ ತೆಗೆದಿದ್ದೇನೆ. ಓಕೆ ಸೊ ಫುಲ್ ಲಿಪ್ಸ್ಟಿಕ್ ನಾನು ರಿಮೂವ್ ಮಾಡಿದ್ದೇನೆ. ಈಗ ಫೇಸಲ್ಲಿ ಫೌಂಡೇಶನ್ ಹಾಕಿದ್ದೇನೆ. ಫೌಂಡೇಶನ್ನ ಕೂಡ ಇನ್ನೊಂದು ಕಾಟನ್ ಪ್ಯಾಡ್ ತೊಗೊಂಡು ಪೂರ್ತಿ ಕ್ಲೀನ್ ಮಾಡ್ತೇನೆ ಈಗ. ಸೊ ಈ ಥರ ಕಾಟನ್ ಪ್ಯಾಡ್ ಸಿಗುತ್ತೆ, ಸುಮಾರು ಥರ ಕಾಟನ್ ಪ್ಯಾಡ್ ಸಿಗುತ್ತೆ. ಕಾಟನ್ ಪ್ಯಾಡ್ನ ತೊಗೊಳ್ಳಿ. ಸೊ ಮತ್ತೆ ಇನ್ನೊಂದು ಸತಿ ಪೋರ್ ಮಾಡ್ಕೊಳ್ಳೋದು. ಸೊ ಈಗ ಪೋರ್ ಮಾಡ್ಕೊಂಡಿದ್ದೀನಿ. ಫುಲ್ ಫೇಸ್ನ ಒನ್ ಟೈಮ್ ರಬ್ ಮಾಡ್ತೀನಿ. ಸೊ ಐಬ್ರೋಸ್ ತೆಗೆದಿರೋದು, ಕಾಜಲ್ ಹಾಕಿರೋದು, ನೆಕ್ಗೆ ಫೌಂಡೇಶನ್ನು ಎಲ್ಲ ಕ್ರೀಮ್ ಎಲ್ಲದೂ ಆಚೆ ಬರುತ್ತೆ. ಈಗ ಒಂದು ರೌಂಡ್ ಆಚೆ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಫೇಸ್ ವಾಶ್ ಮಾಡಲೇಬೇಕು ಪಕ್ಕ. ಫೇಸ್ ವಾಶ್ ಆದಮೇಲೆ ಮತ್ತೆ ಸ್ಕಿನ್ ಕೇರ್ ಮಾಡಬೇಕಂದ್ರೂ ಸೇಮ್ ಇದೇ ಮಿಸಿಲರ್ ವಾಟರ್ನ ಮತ್ತೆ ನಾನು ಯೂಸ್ ಮಾಡ್ತೀನಿ. ಅವಾಗ ಇನ್ನೊಂದು ಮತ್ತೆ ಕಾಟನ್ ಪ್ಯಾಡ್ನ ಯೂಸ್ ಮಾಡ್ತೇನೆ. ಸೊ ಈಗ ಆಲ್ಮೋಸ್ಟ್ ತೆಗೆದಿದ್ದೇನೆ. ಫೌಂಡೇಶನ್ ಹೇಗೆ ಬರುತ್ತೆ ಅಂದರೆ ನೋಡಿ. ಸೊ ನೋಡಿದ್ರಾ ಫುಲ್ ಕ್ಲೀನಾಗಿ ರಿಮೂವ್ ಆಗಿದೆ. ಈಗ ಇದಿಷ್ಟು ನಾನು ರಿಮೂವ್ ಮಾಡಿರೋದನ್ನು ತೋರಿಸಿದ್ದೀನಿ. ಆಫ್ಟರ್ ಫೇಸ್ ವಾಶ್ ಕೂಡ ಎಷ್ಟು ಕ್ಲೆನ್ಸ್ ಆಗುತ್ತೆ ಅನ್ನೋದನ್ನು ನೋಡೋಣ, ಓಕೆನಾ? ಸೊ ಈಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ನೋಡಿ ಕಾಜಲ್ ಮಾತ್ರ ಸ್ವಲ್ಪ ಇರ್ತದೆ, ಹೋಗುತ್ತೆ ಅದು ನೆಕ್ಸ್ಟ್ ಇದರಲ್ಲಿ. ಸೊ ಫೇಸ್ನ ಈ ಥರ ಜಾಸ್ತಿ ರಬ್ ಮಾಡಬಾರ್ದು, ಓಕೆ? ನೀರು ಡ್ರೈ ಆದರೆ ಸಾಕು. ಸೊ ಒಂದೊಂದು ಕಡೆ ಇದೆಲ್ಲ ಚೂರು ಒರೆಸಿದ್ರೆ ಒಳ್ಳೆಯದು. ಸ್ವೆಟ್ಟು ಆಯಿಲ್ ಫೇಸ್ ಇದ್ರೆ ಅವ್ರಿಗೆ ಈಸಿ ಆಗುತ್ತೆ. ಸೊ ನಂದು ಕಾಂಬಿನೇಷನ್ ಇರೋದ್ರಿಂದ ನಾನು ನೋಸ್ ಸೈಡು ಚೆನ್ನಾಗಿ ಒರೆಸ್ಕೋತೀನಿ. ಸೊ ಕಾಜಲ್ ಇದ್ದರೆ ಇಫ್ ಯು ಆರ್ ಓಕೆ ವಿತ್ ಯುವರ್ ಟವಲ್ ಯೂಸ್ ಮಾಡಿ ತೆಗಿಬೋದು. ನಿಮ್ಮ ಟವಲಲ್ಲಿ ಓಕೆ ಅಂದರೆ ಇನ್ನೂ ಒಂಚೂರು ಇದ್ದರೆ ರಿಮೂವ್ ಮಾಡ್ಬೋದು, ಲೈಕ್ ಐ ಆಮ್ ಡೂಯಿಂಗ್ ನೌ. ಓಕೆ, ಸೊ ಈಗ ಫೇಸ್ ವಾಶ್ ಆಗಿದೆ. ಸೊ ನೆಕ್ಸ್ಟ್ ಕ್ಲೆನ್ಸಿಂಗ್ ಹೋಗೋಣ. ಈಗ ಸ್ಕಿನ್ ಕೇರ್ ಟಾಪಿಕ್ ಥರ ಈ ಟಾಪಿಕ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಸ್ಕಿನ್ ಕೇರ್ ನೈಟ್ ನಾನೇನು ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ, ಓಕೆ? ಈಗ ಅಗೇನ್ ಅದೇ ಯಾವಾಗಲೇ ಹೇಳ್ದಂಗೆ ಮಿಸರಲ್ ವಾಟರ್ಲಿ ಇನ್ನೊಂದು ಸತಿ ಕ್ಲೆನ್ಸ್ ಮಾಡೋಣ. ಸೊ ಅಗೇನ್ ನಾನು ಇನ್ನೊಂದು ಕಾಟನ್ ಪ್ಯಾಡ್ ತೊಗೊಂಡಿದ್ದೀನಿ. ಮಿಸರಲ್ ವಾಟರ್ನ ಪೋರ್ ಮಾಡ್ಕೋತೀನಿ. ಸೊ ಅಗೇನ್ ರಬ್ ಮಾಡ್ತೀನಿ.
ಸ್ವಲ್ಪ ಪ್ರೆಸ್ ಮಾಡಿ ಒರೆಸಿದ್ರೂ ಒಳ್ಳೆಯದೇ, ಯಾಕಂದರೆ ಇನ್ನೂ ಏನಾದರೂ ಸ್ವಲ್ಪ ಅಂಟ್ಕೊಳ್ಳೋ ಥರ ಕ್ರೀಮಿ ಏನಾದ್ರು ಹಾಕಿದರೆ ಅದು ಕೂಡ ಬರುತ್ತೆ. ಸೊ ಈ ಥರ ಫುಲ್ ನೋಸ್ ಸೈಡೆಲ್ಲ ಜಾಸ್ತಿ ಕ್ರೀಮ್ಸ್ ಕೂತಿರುತ್ತೆ, ಸೆಟ್ ಕೂಡ ಆಗಿರೋದ್ರಿಂದ ಅಲ್ಲಿ ಕ್ಲೀನ್ ಮಾಡಬೇಕಾಗತ್ತೆ. ಸೊ ನನಗೆ ಫೇಸ್ ವಾಶ್ ಮಾಡಿ ಕೂಡ ಒಂದು ಸ್ವಲ್ಪ ಬಂದಿದೆ ನೋಡಿ. ನೋಡಿದ್ರಾ, ಡೀಪ್ ಕ್ಲೀನ್ ಆಗುತ್ತೆ ಇದರಿಂದ. ಸೊ ಅದಕ್ಕೋಸ್ಕರ ಮಿಸೆಲರ್ ವಾಟರಲ್ಲಿ ಕ್ಲೀನ್ ಮಾಡಬೇಕು ಅಂತ ನಾನು ಅವತ್ತು ಕೂಡ ಹೇಳಿದ್ದೆ. ಸೊ ಮಿಸೆಲರ್ ವಾಟರ್ ನೆಕ್ಸ್ಟ್ CTM ಪ್ರೊಸೀಜರ್ ಮಾಡಬೇಕಾಗತ್ತೆ. ಸೊ ಇವಾಗ ಫುಲ್ ಎಲ್ಲ ಕ್ಲೆನ್ಸ್ ಆಗಿದೆ, ಫೇಸ್ ಕ್ಲಿಯರ್ ಆಗಿದೆ. ಸೊ ಇವಾಗ ಮಿಸೆಲರ್ ವಾಟರ್ ನೆಕ್ಸ್ಟ್ CTM ಪ್ರೊಸೀಜರ್ ಅಂತ ಹೇಳಿದೆ. ಸಿ ಅಂದರೆ ಕ್ಲೆನ್ಸಿಂಗು, ಅದು ನಾವು ಮಿಸೆಲರ್ ವಾಟರಲ್ಲಿ ಮಾಡಿ ಆಗಿದೆ. ನೆಕ್ಸ್ಟ್ ಟೋನರ್ ಹಾಕಿ ಮಾಡಬೇಕು. ಸೊ ನಾನು ಟೋನರ್ ಬಾಟ್ಲಿಯಿಂದ ತೆಗೆದು ನನಗೆ ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ. ಇದು ಈಸಿ ಆಗುತ್ತೆ ಸ್ಪ್ರೇ ಮಾಡಲಿಕ್ಕೆ ಅಂತ. ಟೋನರ್ ಬಾಟ್ಲಿಲಿ ಆ್ಯಕ್ಚುಲಿ ಅದು ಪೋರ್ ಮಾಡ್ಕೊಳ್ಳೋದು ನನಗೆ ಸ್ವಲ್ಪ ಅದು ಇರಿಟೇಟ್ ಆಗಿ ಸ್ಪ್ರೇ ಬಾಟ್ಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ 3 ಸ್ಪ್ರೇ ಅಥವಾ 4 ಸ್ಪ್ರೇ ನೆಕ್ಕಿಗೂ ಸೇರಿ. ಸೊ ಈ ಸ್ಪ್ರೇ ಆದಮೇಲೆ ಜಸ್ಟ್ ಸ್ಪ್ರೆಡ್ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಅಷ್ಟೆ. ನಮ್ಮ ಫೇಸಿಗೆ ನಮ್ಮ ಕೈ ಯೂಸ್ ಮಾಡೋದು ಅಂದರೆ ಮಚ್ ಮೋರ್ ಕಂಫರ್ಟಬಲ್ ಅಂತ. ಬೇರೆಯವ್ರ ಫೇಸಿಗೆ ಯೂಸ್ ಮಾಡಬೇಕಾದ್ರೆ ಬ್ರಷು ಇದಕ್ಕೆಲ್ಲ ಕೈಯೇ ಬೇಕಾಗುತ್ತೆ. ಸೊ ಹ್ಯಾಂಡ್ ವಾಶ್ ಆಗಿದ್ರೆ ಒಳ್ಳೆಯದು. ಸೊ ನೋಡಿ, ನೆಕ್ವರೆಗೂ ಹಾಕ್ಕೊಂಡ್ರೆ ಅದು ಕೂಡ ನಮಗೆ ಕ್ಲೆನ್ಸಿಂಗ್ ಥರನೇ ಆಗುತ್ತೆ, ನೆಕ್ಕು ಕೂಡ ಕ್ಲಿಯರ್ ಆಗಿರುತ್ತೆ. ಸೊ ಟೋನರ್ ಆದಮೇಲೆ ಟೋನರು ಡ್ರೈ ಆಗಬೇಕು. ಸೊ ಡ್ರೈ ಆದಮೇಲೆ ಈಗ ಫುಲ್ಲು ಡ್ರೈ ಆಯಿತು. ಫೇಸನ್ನ ಮುಟ್ಟು ನೋಡಿದಾಗ ಫೇಸು ಕೂಲಾಗಿರಬೇಕು, ತಣ್ಣಗಿದೆ ಫೇಸ್. ಸೊ ಹಾಗಿದ್ರೆ ಏನು ಫೇಸ್ ರಿಯಾಕ್ಷನ್ನು ಕರೆಕ್ಟಾಗಿದೆ ಅಂತ ಆಗುತ್ತೆ. ಹೀಟ್ ಆದರೆ ಇಚ್ಚಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಿಮಗೆ ಆ ಪ್ರಾಡಕ್ಟ್ ಯೂಸ್ ಅಂದರೆ ರಿಯಾಕ್ಷನ್ನ ಕೊಡ್ತಾ ಇರ್ಬೋದು. ಸೊ ಪ್ರಾಡಕ್ಟ್ನ ಚೇಂಜ್ ಮಾಡಿ. ಸೊ ಒಂದು ಮಾಯ್ಶ್ಚರೈಸರ್ ಹಾಕ್ತೀನಿ ಈಗ. ನನಗೆ ಕಾಂಬಿನೇಷನ್ ಸ್ಕಿನ್ ಇರೋದ್ರಿಂದ ನಾನು ವೆರಿ ಲೈಟ್ ಮಾಯ್ಶ್ಚರೈಸರ್, ನಾನು ಯಾವುದೇ ಕ್ರೀಮ್ ಅಥವಾ ಇದನ್ನು ಬಳಸೋಕ್ಕೆ ಹೋಗಲ್ಲ. ಯಾಕಂದರೆ ನಂಗೆ ಬೇಗ ಆಯಿಲ್ ಅದೇ ಕಾಂಬಿನೇಷನ್ ಅಂದರೆ ಇಲ್ಲಿ ಎಲ್ಲ ಆಯಿಲ್ ಬಂದುಬಿಡತ್ತೆ. ಸೊ ಸ್ವೆಟ್ ಕೂಡ ಆದಾಗ ನಂಗೆ ಅದು ಮಿಕ್ಸ್ ಆಗುತ್ತೆ. ಸೊ ನಾನು ಲೈಟಾಗಿ ಮಾಯ್ಶ್ಚರೈಸರ್ ಹಚ್ತೀನಿ, ವೆರಿ ಮಚ್ ಲೈಟ್. ನನಗೆ ಅದು ಇಷ್ಟ ಆಗಲ್ಲ ಅಷ್ಟೊಂದು ಇದಾಗೋದು. ಸೊ ಹಾಗಾಗಿ ಸೊ ವೆರಿ ಲೈಟ್. ಸೊ ಅದು ಕೂಡ ಸಾಫ್ಟ್ಲಿ ಸ್ಪ್ರೆಡ್ ಮಾಡಿ. ಸೊ ಅಲ್ಲಿಗೆ CTM ಮುಗಿಯಿತು. ಸೊ ಮಾಯ್ಶ್ಚರೈಸರ್ ನೆಕ್ಸ್ಟು ನಾನು ಸಿರಮ್ ಹಾಕ್ತೀನಿ. ಆ್ಯಕ್ಚುಲಿ ಮುಂಚೆ ಹಾಕಬೇಕು, CTM ಅಂತ ಹೇಳ್ತಾ ನಾನು ಮಾಯ್ಶ್ಚರೈಸರ್ ಹಾಕಿದ್ದೀನಿ. ಮಾಯ್ಶ್ಚರೈಸರ್ ಮುಂಚೆನೇ ಸಿರಮ್ ಹಾಕಬೇಕು. ಸೊ ನಾನು ಸಿರಮ್ ಹಾಕ್ತಿದ್ದೀನಿ. ಸೊ ಅದು ಅಷ್ಟೇ 3 ಡ್ರಾಪ್ಸ್. ಅದೇ 3 ಡ್ರಾಪ್ಸಲ್ಲಿ ಇಡೀ ಫೇಸ್ ಸ್ಪ್ರೆಡ್ ಮಾಡ್ಬೋದು. ಸಿರಮ್ಮು ನೈಟ್ ಮಾತ್ರ ಯೂಸ್ ಮಾಡಲಿಕ್ಕೆ. ಮಾರ್ನಿಂಗ್ ಸಿರಮ್ ಬದಲು ಸನ್ಸ್ಕ್ರೀನ್, ಅಂದರೆ ಮಾಯ್ಶ್ಚರೈಸರ್ ಮುಂಚೆ ಸನ್ಸ್ಕ್ರೀನ್ ಹಾಕಬೇಕಾಗತ್ತೆ. ಹಾಗೆ ಕೂಡ ಸನ್ಸ್ಕ್ರೀನು ಸ್ವೆಟ್ ಆದರೆ ಹೋಗುತ್ತೆ, ಕ್ಯಾರಿ ಮಾಡಬೇಕಾಗತ್ತೆ. ನೀವು ಎಲ್ಲಾದರೂ ತುಂಬ ಟ್ರಾವೆಲ್ ಮಾಡ್ತಾಯಿದ್ರೆ ಸನ್ಸ್ಕ್ರೀನ್ನ ಜೊತೆಗೆ ತೊಗೊಂಡು ಹೋಗಬೇಕಾಗತ್ತೆ. ಅಂದರೆ ಯಾಕಂದರೆ ನಾವು ಹೊರಗಡೆ ಹೋದಾಗ ನಮಗಲ್ಲಿ ವೆದರ್ ಹೇಗಿರುತ್ತೆ ಅಂತ ಗೊತ್ತಿರಲ್ಲ. ಆಗಲೇ ಹಾಕಿದ್ದೀನಲ್ಲ, ರೀಸೆಂಟಾಗಿ ಮಡಿಕೇರಿಗೆ ಹೋದಾಗ ಹೀಗೆ ಆಗಿತ್ತು. ಅಲ್ಲಂತೂ 3 ಸೀಸನ್ಸ್ ಎಲ್ಲದೂ ಇಟ್ಕೊಂಡು ಹೋಗ್ಬೇಕು. ಕೋಲ್ಡ್ ಕ್ರೀಮು, ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಎಲ್ಲದೂ ಇಟ್ಕೊಂಡು ಹೋಗ್ಬೇಕಾಯ್ತು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಲಿಪ್ ಬಾಮ್ ಹಚ್ತೀನಿ. ಸೊ ಲಿಪ್ ಬಾಮ್
ನನಗೆ ಆ್ಯಕ್ಚುಲಿ ಈ ಲಿಪ್ಪು ಡ್ರೈ, ಯಾವಾಗಲೂ ಡ್ರೈ. ಸೊ ಓಕೆ, ನಂದು ಕ್ಲೆನ್ಸಿಂಗ್ ಮುಗೀತು. ಸೊ ನಾನು ನೈಟ್ ಮಾಡೋದು ಇಷ್ಟೇ ಕ್ಲೆನ್ಸಿಂಗು. ಸೊ ಇದೇ ಪ್ರೊಸೀಜರ್ನ ಮೇಕಪ್ ರಿಮೂವ್ ಮಾಡುವಾಗಲಿ ಕ್ಲೆನ್ಸಿಂಗ್ ನೈಟ್ ಮಾಡುವಾಗಲಿ ಇಷ್ಟೇ. ಹೆಚ್ಚಂದರೆ ನೀವೇ ನಿಮ್ಮ ಪಾಡಿಗೆ ನೀವು ಅಭ್ಯಾಸ ಆಗೋಂಗೆ ಮಾಡ್ಕೊಳ್ಳೋಷ್ಟೊತ್ತಿಗೆ 5 ಮಿನಿಟ್ಸ್ ಒಳಗಡೆ ಮುಗ್ದೋಗುತ್ತೆ. ಈಗ ನಾನು ವಿಡಿಯೋ ಮಾಡಿ ಹಾಕಿರೋದ್ರಿಂದ ನಿಮ್ಗೆ ಒಂಚೂರು ಎಕ್ಸ್ಟೆಂಡ್ ಆಗಿರ್ಬೋದು. ಸೊ ಲೇಡೀಸ್ಗೆ ಮೇಯ್ನ್ಲಿ ಗ್ಲಿಟರ್ ಐ ರಿಮೂವ್ ಮಾಡೋದು ಹೇಗೆ ಅಂತ ಗೊತ್ತಾಗಿರುತ್ತೆ ಈಗ. ಹಾಗೆ ಗ್ಲಿಟರ್ ಐ ರಿಮೂವ್ ಮಾಡಬೇಕಾದ್ರೂ ಕೂಡ ಹುಷಾರು. ನನಗೆ ನೋಡಿ ಒಂದು ಕಡೆ ಹೋಗಿದ್ದಕ್ಕೇ ಸ್ವಲ್ಪ ರೆಡ್ನೆಸ್ ಸ್ಟಾರ್ಟ್ ಆಗಿದೆ. ಸೊ ಈ ಥರ ನನಗೆ ಐ ಸೆನ್ಸಿಟಿವ್, ನಂಗೆ ಐ ಶ್ಯಾಡೋಸು ಜಾಸ್ತಿ ಹೊತ್ತಿದ್ರೆ ಆಗೋದಿಲ್ಲ. ಸೊ ಹಾಗೇ ಕೆಲವ್ರಿಗೆ, ಯಾಕಂದರೆ ಅಪರೂಪಕ್ಕೆ ಐ ಶ್ಯಾಡೋಸ್ ಹಾಕೋರಿಗಂತೂ ತುಂಬ ಕಷ್ಟ. ನಾನು ಯೂಶಲಿ ಮೇಕಪ್ ಫೌಂಡೇಶನ್ ಕೂಡ ಹಾಕೋದಿಲ್ಲ ಫೇಸಿಗೆ. ಸೊ ಹಾಗಾಗಿ ಇವತ್ತು ಹಾಕಿದಾಗ ಏನಾಗುತ್ತೆ, ನನಗೆ ಆ ಗ್ಲಿಟರ್ ಐಯಿಂದ ನನಗೆ ಅದು ರಿಮೂವ್ ಮಾಡಬೇಕು, ನನಗೆ ಏನೋ ಇದೆ. ಸೊ ನನಗೆ ಕಣ್ಣಿಗೆ ಸ್ವಲ್ಪ ಏನೋ ಬಿಸಿ ಬಿಸಿ ಅನಿಸ್ತಾ ಇರುತ್ತೆ. ಕೆಲವರಿಗೆ ಆ ಥರನೂ ಆಗಬಹುದು. ಇದು ಯಾಕಂದರೆ ನನಗೆ ಹಂಗೆ ಅನ್ನಿಸ್ತಿರೋದ್ರಿಂದ ನಾನು ಹೇಳ್ತೇನೆ, ಒಂಥರ ಪರ್ಸನ್ಸು ಇರ್ಬೋದು ಅಂತ. ಸೊ ನೀವು ಅಷ್ಟೇ, ಬಾಯ್ಸ್ಗೂ ಅಷ್ಟೇ ಕ್ಲೆನ್ಸಿಂಗ್ ಇದು ಸೇಮ್ ಹೀಗೆ ಮಾಡಬೇಕು. ಗರ್ಲ್ಸ್ ಅಷ್ಟೇ ಹಿಂಗೆ ಕ್ಲೆನ್ಸಿಂಗ್ ಮಾಡಬೇಕು. ಫೇಸ್ ವಾಶ್ ಮಾಡೋದು ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ, ಇವತ್ತು ನಾನು ಡೆಮೋ ತೋರಿಸಿದ್ದೀನಿ ಹೇಗೆ ಅಂತ. ಸೊ ನಿಮ್ಮ ಹತ್ತಿರದ ಸ್ಟೋರಿಗೆ ಹೋಗಿ ಮಿಸೆಲರ್ ವಾಟರ್ ಟೋನರ್ ಎಲ್ಲ ಪರ್ಚೇಸ್ ಮಾಡ್ಕೊಳ್ಳಿ. ಟೋನರ್ ಹೆಂಗೆ ಅಂದರೆ, ಮಿಸೆಲರ್ ವಾಟರ್ ಟೋನರ್ ಎಫೆಕ್ಟ್ ಕೊಡೋದಂದರೆ ಡೀಪ್ ಕ್ಲೀನಿಂಗೂ ಆಗುತ್ತೆ, ಫೇಸಲ್ಲಿ ಯಾವ ಡಸ್ಟು ಇರೋದಿಲ್ಲ, ಜೊತೆಗೆ ಟೋನರಿಂದ ನಿಮಗೆ ಗ್ಲೋ ಕೂಡ ಬರ್ತಾ ಹೋಗುತ್ತೆ. ಓಕೆ, ಸಿಂಪಲ್ ಪ್ರೊಸೀಜರ್ ನೋಡಿ. ನನ್ನ ಫೇಸ್ ನೋಡಿ ಇವಾಗ ನಿಮ್ಗೆ ಹೆಂಗೆ ಅನಿಸ್ತಿದೆ. ಡೈಲಿ ಇಷ್ಟು ಮಾಡೋದ್ರಿಂದ ಈ ಥರ ಇದೆ. ಓಕೆನಾ? ಇವಾಗ ನನಗೆ ಮಾಡದೇ ಇದ್ರೂ ಒಂದೊಂದು ದಿವಸ ನನಗೇನೋ ತೊಂದರೆ ಆಗೋದಿಲ್ಲ, ಆರಾಮಾಗಿ ಇರುತ್ತೆ. ನಾನು ಈಗ ಫೌಂಡೇಶನ್ ಹಾಕೋದು ಇಲ್ಲ, ಮಾರ್ನಿಂಗು ಕ್ಲೆನ್ಸಿಂಗ್ ಆಗಿರುತ್ತೆ. ಸೊ ಎಲ್ಲರೂ ಹೋಗೋದಿದ್ರೆ ಮಾತ್ರ ನಾನು ಮೇಕಪ್ ಹಾಕೋದು, ಡೈಲಿ ಏನು ಹಾಕೋದಿಲ್ಲ ನೋಡಿ. ಫೇಸ್ ಕ್ಲಿಯರ್ ಆಗಿರುತ್ತೆ. ಸೊ ಹಾಗೇ ಈಗ ಸನ್ಸ್ಕ್ರೀನ್ ಡೈಲಿ ಹಾಕಬೇಕು. ಆಚೆ ಹೋಗೋರೆಲ್ಲರೂ ಸನ್ಸ್ಕ್ರೀನ್ ಹಾಕಬೇಕು ಡೈಲಿ, ಮಾರ್ನಿಂಗ್ ನೈಟ್ ಸಿರಮ್ ಇದ್ದರೆ ಸಿರಮ್, ಇಲ್ಲ ಅಂದರೆ ಬರೀ ನೀವು ಸಿಟಿಎಮ್ ಮಾಡಿದ್ರೆ ಸಾಕು. ಸೊ ಈ ಥರ ಪ್ರೊಸೀಜರ್. ಈ ಪ್ರೊಸೀಜರ್ ನಿಮಗೆ ಇಷ್ಟ ಆಗಿದ್ರಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.